पूजयामि फलोदकेन स्थापयामि आयुरारोग्य ಮರ ಕೊತ್ಕೊಂಡು ಬಿಡ್ಲಿ ಬೇಡ ಅನ್ನೋದಿಲ್ಲ. ಅವ್ರು ಬಿಟ್ಟಾಯ್ತು, ಅವ್ರು ಚೆಲ್ಲ ಆಯ್ತು. ಮೊಬೈಲ್ ನೋಡು, ಮೊಬೈಲ್ ಹೆಂಗರಲ್ಲಿ ಸಕಲ ಐಶ್ವರ್ಯ ಪ್ರಾಪ್ತಿ ಸಿದ್ಧಿರಸ್ತು. ಅಧಿಕ ಉಪವಿಭಾಗದಲ್ಲಿ ಬರುವಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಮಲ್ಲಘಟ್ಟ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಇವತ್ತು ರೈತರೆಲ್ಲ ಅದಕ್ಕೆ ಗಂಗೆ ಮಾತೆಗೆ ಪೂಜೆ ಮಾಡಬೇಕು, ಬಾಗಿನ ಅರ್ಪಿಸ್ಬೇಕು, ಗಂಗೆ ಮಾತೆಯನ್ನು ಶಾಂತಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಇವತ್ತು ಬಾಗಿನವನ್ನು ಎಲ್ಲ ಗ್ರಾಮಸ್ಥರು ಮಹಿಳೆಯರು ಸೇರಿ ಗಂಗೆ ಪೂಜೆ ಮಾಡಿ ಬಾಗಿನವನ್ನು ಬಿಟ್ಟಿದ್ದೀವಿ. 77 ಎಕರೆಯಲ್ಲಿರುವಂಥ ಈ ಕೆರೆ ಭಾಳ ಅಚ್ಚುಕಟ್ಟಾಗಿದೆ. ಈ ಮುಂದೆಗಡೆ ಜಂಗಲ್ ತೆಗಿಬೇಕು ಅಂತ ಜನ ಬಯಸಿದ್ದಾರೆ. ಅದನ್ನು ನಾನು ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ. ಮತ್ತು ಉಪ್ಪರ್ಕನಹಳ್ಳಿಯಿಂದ ಮಲ್ಲಘಟ್ಟಕ್ಕೆ ಬರೋ 3 ಕಿಲೋಮೀಟ್ರ್ ನಾವು PWD ಹಾಕಿದ್ದೀವಿ. ಶೀಘ್ರದಲ್ಲೇ ಟೆಂಡರು ಕರಿತೀವಿ, ಆ ರಸ್ತೆನೂ ಮಾಡಿಕೊಡ್ತೀವಿ. ತುಂಬ ಜನ ಪಾಪ ತೊಂದರೆ ಆಗ್ತಾಯಿದೆ ಓಡಾಡೋದಕ್ಕೆ. ಶೀಘ್ರದಲ್ಲೇ ಮಾಡಿ ಜನಕ್ಕೆ ಒಳ್ಳೆಯದಾಗ ಅದನ್ನು ಮಾಡ್ತೀವಿ. 23 ವರ್ಷ ಆಗೈತೆ ಮಾಡಿ. 35 ವರ್ಷ ನನ್ನ ಕ್ಷೇತ್ರದಲ್ಲಿ ಎಲ್ಲ ಪಾಪ ರಸ್ತೆಗಳು 35, 30, 40 ಈ ಥರ ಸೆಂಚುರಿ ಬಾರಿಸ್ತಾ ಇವೆ. ಅವನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಮೇಲೆ ಒತ್ತಡ ಇದೆ. ಅದನ್ನೆಲ್ಲ ಬೇಗ ಮುಗಿಸಿ ಮಾಡಿಕೊಡ್ತೀವಿ. ಇವತ್ತು ಕೆರೆ ಬಾಗಿನ ಅರಗಿಸಿರೋದು ಭಾಳ ಸಂತೋಷ ಆಗಿದೆ. ಕಳೆದ ಬಾರಿ ಬರ ಇತ್ತು, ಇವತ್ತು ಎಲ್ಲ ಕಡೆ ಹಸಿರು ಕಂಗೊಳಿಸ್ತದೆ. ರೈತರ ಮುಖದಲ್ಲಿ ಕಾಡು, ಈ ಕಡೆ ನಮ್ಮ ಉನಗನಹಳ್ಳಿ, ನಂದಹಳ್ಳಿ ಅಲ್ಲೆಲ್ಲ ಕಾಡು, ಅಲ್ಲಿ ಮಳೆನೇ ಬರಲ್ಲ, ನೀರು ತುಂಬ್ತಾ ಇರಲಿಲ್ಲ. ಅಲ್ಲೆಲ್ಲ ಇವತ್ತು ಹಸಿರು ಬೆಳೆ ಬೆಳೆದಿದೆ. ರೈತರು ಸಂತೃಪ್ತಿಯಲ್ಲಿದ್ದಾರೆ. ಭಾಳ ದೇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ರೈತರು ಸಂತೃಪ್ತಿಯಲ್ಲಿರೋದೇ ನಮಗೆ ಭಾಳ ಸಂತೋಷ. ಅವ್ರು ಸಂತೃಪ್ತಿಯಲ್ಲಿದ್ದರೆ ನಮಗೆ ಭಾಳ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗ್ತದೆ, ಜನಕ್ಕೆ ಅನ್ನ ಸಿಗುತ್ತೆ. ಅದರಿಂದ ಭಾಳ ಸಂತೋಷ ಆಗಿದೆ. ಓಕೆ. ಇದೀಗ ತಾನು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ನಮ್ಮ ರವಿಕುಮಾರ್ ಸರ್ ಬಾಗಿನವನ್ನು ಅರ್ಪಿಸಿದ್ದಾರೆ. ಕೆರೆ ಅಲೆ ತುಂಬ ವರ್ಷಗಳಿಂದ ತುಂಬಿರಲಿಲ್ಲ. ಈಗ ಬರೀ 4 ದಿನದಲ್ಲಿ ಅವರ ಒಂದು ಕಾಲ್ಗುಣ ಇರ್ಬೋದು. ಮೋಸ್ಟ್ಲಿ ಶಾಸಕರಾದ ಮೇಲೆ ಎಲ್ಲ ಇಲ್ಲಿ ಅಂತಲ್ಲ, ಎಲ್ಲ ಸುತ್ತಮುತ್ತ ಬಸರಾಳ ಹೋಬಳಿ ಆಗ್ಬೋದು, ಕೆರಗೋಡು ಹೋಬಳಿ ಆಗ್ಬೋದು, ಅಂಡ್ ಕಸಬಾ ಎಲ್ಲ ಕೆರೆಗಳು ಕೂಡ ತುಂಬ ಸಂತೃಪ್ತಿಯಿಂದ ತುಂಬಿದ್ದಾವೆ. ಎಲ್ಲ ನಮ್ಮ ರೈತರಿಗೆ ಇದು ಒಂದು ಜೀವನಾಡಿ. ನೀರಿಂದನೇ ಎಲ್ಲ ನೀರಿಲ್ಲ ಅಂದರೆ ನಾವೇನು ಜೀವನನೇ ಮಾಡೋಕ್ಕಾಗಲ್ಲ. ರೈತರು ದನಕರುಗಳೇ ಆಗ್ಬೋದು, ಬೆಳೆಸಿ ಆಗ್ಬೋದು, ಭತ್ತ ಬೆಳೆ ಬೆಳೆಯೋಕ್ಕಾಗ್ಬೋದು, ಎಲ್ಲದಕ್ಕೂ ನೀರೇ ಇಂಪಾರ್ಟೆಂಟು. ಸೊ ಇವತ್ತು ಒಳ್ಳೆ ರೀತಿಯಲ್ಲಿ ಕೆರೆ ತುಂಬಿದೆ. ಸದಾ ಇದೇ ರೀತಿ ಕೆರೆ ತುಂಬಿ ತುಳುಕ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನು ಪುನೀತ್ RFSMS ಡೈರೆಕ್ಟ್ರು ಆ್ಯಂಡ್ ಉಪ್ಪರಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು.